ನಮಸ್ಕಾರ ನಮ್ಮೆಲ್ಲ ಪ್ರೀತಿಯ ಚಾಲಕ ಬಂಧುಗಳಿಗೆ SBI ಹೇಮಂತ್ ಕುಮಾರ್ ಮಾಡ್ತಕ್ಕಂಥ ಒಂದು ನಮಸ್ಕಾರಗಳು. ಸೊ ಈ ಒಂದು ಲೈವ್ ಉದ್ದೇಶ ಏನಪ್ಪ ಅಂತಂದರೆ, ಸೊ ಮೊನ್ನೆ ರೀಸೆಂಟಾಗಿ ಒಂದು ವಿಜಯನಗರ MC ಲೇಔಟಲ್ಲಿ ಏನು ಒಂದು ಶಿವರುದ್ರಪ್ಪ ಸರ್ ಅನ್ನೋ ಒಬ್ಬ ಚಾಲಕರಿಗೆ ಅದೇನೋ ಒಂದು ರೀಸೆಂಟಾಗಿ ಇದಾಗಿರೋದ್ರಿಂದ, ಸೊ ಯಾಕೆಂದರೆ ಒಂದು ಮೊನ್ನೆ ಲೈವ್ ನೋಡಿದೆ, ಯಾರೊಬ್ಬರು ನಮ್ಮ ಸಂಘಟನೆ ಒಬ್ಬರು ವ್ಯಕ್ತಿಗೆ ಒಂದು ಹೆಲ್ಪ್ ಮಾಡಿದ್ರು. ಹಂಗೆ ಯಾಕೆಂದರೆ ನಾವು ಎಷ್ಟೋ ಸಂಘಟನೆಗಳು ನಾನು ಹೆಲ್ಪ್ ಮಾಡ್ತಾ ಬಂದಿದ್ದೀನಿ. ಇವ್ರು ಯಾಕೆಂದರೆ ಇವರು ಅದೇ ಸಂಘಟನೆಯಿಂದ ಆದರೂ ನಮಗೆ ಚಾಲಕರು ಅಂತ ಅಂದಮೇಲೆ ಸೊ ಅದೇ ಒಂದು ಇವತ್ತು ನಮಗೆ ಎಲ್ಲ ರೀತಿ ಗೌರವ ಇದೆ ನನಗೆ. ಯಾಕೆಂದರೆ ಇವತ್ತು ಸುಮಾರು ಒಂದು 13,000 ಜನ ಚಾಲಕರಿಗೆ ನಾನು ಇನ್ಶೂರೆನ್ಸ್ ಮಾಡ್ತಾ ಬಂದಿದ್ದೀನಿ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಇವತ್ತು ಇನ್ಶೂರೆನ್ಸ್ ಇರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟು. ಅದಕ್ಕಿಂತ ಹೆಚ್ಚಾಗಿ ಯಾಕೆಂದರೆ ಅವರು ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಸೆಕ್ಯೂರಿಟಿ ಕೊಡಬೇಕು ಅನ್ನೋದು ನನ್ನ ಉದ್ದೇಶನೂ ಇದೆ. ಯಾಕೆಂದರೆ ಇದು ಯಾಕೆ ನಾನು ಪರ್ಪಸ್ಫುಲಿ ಬಂದಿದ್ದೀನಿ ಅಂತಂದರೆ, ಇವತ್ತು ಎಷ್ಟೋ ಜನ ನಮ್ಮ ಚಾಲಕರು ಒಂದು ಸೆಕ್ಯೂರಿಟಿಗೆ ಸ್ವಲ್ಪ ಆದ್ಯತೆ ಕೊಡ್ತಾ ಇಲ್ಲ. ಯಾಕೆಂದರೆ ಸೆಕ್ಯೂರಿಟಿ ಯಾಕೆ ಆದ್ಯತೆ ಕೊಡಬೇಕು ಅಂತಂದರೆ, ಇವತ್ತು ನಮ್ಮ ಫ್ಯಾಮಿಲಿಗಳು ಎಷ್ಟು ರಿಸ್ಕ್ ಆಗ್ತವೆ ಅಂತ, ಎಸ್ಪೆಷಲಿ ಅದ್ರಾಗೂ ನಮ್ಮ ಬೆಂಗಳೂರಲ್ಲಿ, ನಮ್ಮ ಬೆಂಗಳೂರು ಆಟೋ ಚಾಲಕರಿಗೆ ದುಡಿಮೆ ಅಂತೂ ತುಂಬ ಕಷ್ಟ ಇದೆ. ಕೆಲವೊಂದು ಪ್ಲಾಟ್ಫಾರ್ಮ್ಗಳಿಂದ ಕೆಲವೊಂದು ರ್ಯಾಪಿಡೋ ಅಂತ ಓಲೋವರು ಇವೆಲ್ಲ ಬಂದ್ಬಿಟ್ಟು ಮೊದಲಿನ ಥರ ದುಡಿಮೆ ಇಲ್ಲ. ಸೊ ಹಂಗಾಗಿ ನಮ್ಮೆಲ್ಲ ಚಾಲಕರಿಗೆ ಹೇಳೋ ವಿಚಾರ ಏನಪ್ಪ ಅಂತಂದರೆ, ಸೊ ಪ್ರತಿಯೊಬ್ಬರು ಸೇಫ್ಟಿ ಮಾಡ್ಕೊಳ್ಳಿ. ಸೊ ಯಾಕೆಂದರೆ ನಮ್ಮ ಫ್ಯಾಮಿಲಿ ನಾವೇ ಎಷ್ಟು ದುಡಿತಾ ಇರ್ತೀವೋ ನಮ್ಮನ್ನು ನಂಬ್ಕೊಂಡು ಅಷ್ಟೇ ನಮ್ಮ ಫ್ಯಾಮಿಲಿಗಳು ಇರ್ತವೆ. ಸೊ ಈ ಒಂದು ವಿಚಾರ ಬಂದಾಗ ಏನಪ್ಪ ಅಂತಂದರೆ, ರೀಸೆಂಟಾಗಿ ಇವ್ರದ್ದೊಂದು ಲೈವ್ ನೋಡಿದೆ, ನಮ್ಮ ಕರ್ನಾಟಕ ಚಾಲಕ ಪರಿಷತ್ ಸೋಮಶೇಖರ್ ಸರ್ ಅವ್ರು ಬಂದು ಅವರು ಸ್ವಲ್ಪ ಅವ್ರ ಕೈಲಾದಂತ ಇದು ಮಾಡಿದ್ರು. ಸೊ ನನಗೂ ಗೊತ್ತು, ಯಾಕೆಂದ್ರೆ ಅವ್ರು ಲೈವ್ ನೋಡಿ ಬಂದು ಈಗ ನಮ್ಮ ಯಾಕೆಂದರೆ ಎಲ್ಲ ಚಾಲಕರು ಒಂದೇ. ಸೊ ಹಂಗಾಗಿ ನಮ್ಮ ಕಡೆಯಿಂದನೂ ಸೊ ಒಂದು ನನಗೆ ಕೈಲಾಗತ್ತಂತ ನಮ್ಮ ಇವರ ಕುಟುಂಬಕ್ಕೆ ಸೊ ನಾನು ಇದನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಚಾಲಕರಲ್ಲಿ ಒಂದು ರಿಕ್ವೆಸ್ಟ್ ಮಾಡಿ ಹೇಳೋದು ಏನಪ್ಪ ಅಂತಂದರೆ, ಸೊ ಮೊದಲನಾಗಿ ಇನ್ಶೂರೆನ್ಸು ಮಾಡಬೇಕು ಅಂತಲ್ಲ, ಒಂದೇ ಮಾಡಬೇಕು ಅಂತಲ್ಲ, ಯಾರಾದರೂ ಮಾಡಿ, ಬಟ್ ಮೊದಲದಾಗಿ ನಮ್ಮ ಫ್ಯಾಮಿಲಿಗೆ ಪ್ರಾಮುಖ್ಯತೆ ಕೊಡಿ. ನಾವೊಂದು ಅದಕ್ಕೋಸ್ಕರ ತಮ್ಮ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇ ಉದ್ದೇಶ ಅದೊಂದೇ. ಸೊ ಹಂಗಾಗಿ ಇವರು ಸೊ ಇವ್ರ ಹೆಸರು ಗೌರಮ್ಮ ಅಂತ ಹೇಳಿ, ಯಾಕೆಂದ್ರೆ ನೋಡಿ ಅಚಾನಕ್ ಆಗಿ ಡ್ಯೂಟಿ ಮಾಡ್ತಕ್ಕಂಥ ಟೈಮಲ್ಲಿ ಸೊ ಅವ್ರಿಗೆ ಇನ್ಸಿಡೆಂಟ್ ಆಗಿರೋದ್ರಿಂದ ಏನೋ ಮನುಷ್ಯನಿಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಹಂಗಾಗಿ ಫ್ಯಾಮಿಲಿನೂ ಒಂದು ಪ್ರಮುಖವಾಗಿರುತ್ತೆ. ನಾವು ಯಾಕೆ ಸ್ವಲ್ಪ ನಮ್ಮ ಚಾಲಕರಿಗೆ ಜಾಸ್ತಿ ನಾನು ಒತ್ತು ಕೊಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮ ಚಾಲಕರು ಬೀಳ್ತಕ್ಕಂಥ ಕಷ್ಟ ಯಾರು ಬೀಳ್ಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇವತ್ತಿನ ಎಲ್ಲ ಎಷ್ಟು ರೆಸ್ಟ್ರಿಕ್ಷನ್ಗೆ ಒಂದು ಈ ಡ್ಯೂಟಿ ಮಾಡಬೇಕು ಅಂದ್ರೂ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಪ್ರತಿಯೊಂದು ಒಂದೇ ಒಂದು ಗಾಡಿಯಿಂದೆಲ್ಲ ಬದುಕು ಕಟ್ಕೊಂಡಿರ್ತಾರೆ ನಮ್ಮ ಚಾಲಕರು. ಇವತ್ತು ಆ ಬದುಕನ್ನೇ ಕಿತ್ತಾಕ್ತಕ್ಕಂಥ ವ್ಯವಸ್ಥೆ ಬಂದಿದೆ. ಯಾಕೆಂದ್ರೆ ನಮ್ಮೆಲ್ಲ ಒಂದು ಸಂಘಟನೆ ಮುಖಂಡರುಗಳು ನಮ್ಮ ಸರ್ಕಾರಗಳಿಗೆ ಮನವಿ ಮಾಡೋದೇನು ಅಂದ್ರೆ, ನಮ್ಮ ಚಾಲಕರು ಇವತ್ತು 500 ರೂಪಾಯಿ ಗ್ಯಾಸ್ ಆಗಲಿ, 500 ರೂಪಾಯಿ ಡೀಸೆಲ್ ಆಗಲಿ, ಸೊ ನಮ್ಮ ಚಾಲಕರು ಹಾಕೊಂಡು ಡ್ಯೂಟಿ ಡ್ಯೂಟಿ ಮಾಡ್ತಾರೆ. ನಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ, ನಮ್ಮ ಚಾಲಕರಿಗೆ ದುಡಿತಕ್ಕಂಥ ವಾತಾವರಣ ನಿರ್ಮಿಸ್ಕೊಡಿ ಅಂತ ಹೇಳಿ ಸೊ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಚಾಲಕರಿದ್ರೆ ನಾವು ನೀವು ಎಲ್ಲಾನು ನಮ್ಮ ಸರ್ಕಾರವೂ ಸಹ. ಸೊ ಹಂಗಾಗಿ ಚಾಲಕ ಇಲ್ಲ ಅಂದ್ರೆ ಇವತ್ತು ಚಾಲಕ ಅನ್ನೋದು ಒಂದು ಆರ್ಥಿಕತೆ ಬೆನ್ನೆಲುಬು. ಯಾಕೆಂದ್ರೆ ತಳಮಟ್ಟದಲ್ಲಿ ನೋಡ್ದಲ್ಲೇ ಗೊತ್ತಾಗೋದು, ಈಗಿರೋ ಸರ್ಕಾರಗಳು ಯಾವುದೇ ಸರ್ಕಾರ ರಾಜಕಾರಣಿಗಳು ಬಂದ್ರು ನಮ್ಮ ಡ್ರೈವರ್ಗೆ ಯಾವನು ಬೆಲೆ ಕೊಡಲ್ಲ. ಸೊ ಹಂಗಾಗಿ ಸೊ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ, ಎಲ್ಲರಿಗೂ ನಮ್ಮ ಚಾಲಕರು ದುಡಿಮೆ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದು, ಸೊ ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಸೊ ಹಂಗಾಗಿ ಸೊ ಪ್ರತಿಯೊಬ್ಬರು ಚಾಲಕರು ಯಾರೇ ಇರಲಿ, ಈಗ ನಾನು ಇವ್ರಿಗೆ ಸಹಾಯ ಮಾಡಿದ್ರು ಯಾರೇ ಇರಲಿ, ಚಾಲಕರಿಗೆ ಏನೇ ಅಚಾನಕ ಏನೇ ಸಮಸ್ಯೆ ಇರ್ಬೋದು, ಏನೇ ಒಂದು ಸಾವು ನೋವು ಸಂಭವಿಸಿದಾಗ ಸೊ ನನ್ನ ನಂಬರ್ ಬೇಕಾದ್ರೆ ಹೇಳ್ತೀನಿ, ಫೀಡ್ ಮಾಡ್ಕೊಳ್ಳಿ, 7349241942. ಸೊ ಯಾವುದೇ ಸಮಯದಲ್ಲಿ ಎಂಥ ಟೈಮಲ್ಲಿ ಸೊ ನೀವು ಏನೇ ಸಹಾಯ ಬೇಕು ಅಂದರೂ ಸೊ ನಾನು ಕೇಳಿ, ನನ್ನ ಕೈಲಾಗಿದ್ದು ನನ್ನ ಮುಕ್ತ ಮನಸ್ಸಿಂದ ನಮ್ಮ ಚಾಲಕ ವರ್ಗಕ್ಕೆ 24 ಗಂಟೆ ಸೊ ನಾನು ಮಾಡೇ ಮಾಡ್ತೀನಿ. ಅದು ಯಾರಾದರೂ ಆಗಿರಲಿ, ಸಂಘಟನೆಗಿರಲಿ, ಸಂಘಟನೆ ಹೊರತಾಗಿರಲಿ. ಸೊ ಹಂಗಾಗಿ ಸೊ ಪ್ರತಿಯೊಬ್ಬರು ಸೊ ಯಾಕೆಂದರೆ ಇವ್ರದ್ದು ಅಕೌಂಟ್ ನಂಬರ್ ನಾನು ಮೆನ್ಷನ್ ಮಾಡಿರ್ತೀನಿ. ಯಾರನ್ನ ಸೊ ತಮಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವ ಇದೆ, ಸೊ ಅಕೌಂಟ್ ನಂಬರ್ಗೆ ಸೊ ನೀವು ಅಮೌಂಟ್ ಹಾಕ್ತಕ್ಕಂಥದ್ದು ಸೊ ಏನೋ ಒಂದು ಮಾಡ್ಬೋದು. ಸೊ ಹಂಗಾಗಿ ನೀವೇನು ಮಾತಾಡ್ತೀರ? ದಯವಿಟ್ಟು ಏನಾದರೂ ಮಾಡೋದಿದ್ರೆ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅನ್ಸಿದ್ರೆ ಒಂದು ಕೆಲಸದಲ್ಲಿ ಸಪೋರ್ಟ್ ಮಾಡಿ, ಸರ್ಕಾರಕ್ಕೆ ಒಂಚೂರು ಏನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಒಂದು ಎಲ್ಲರೂ ಸ್ವಲ್ಪ 10 ಜನ ಹೇಳಿದ್ರೆ ಕಿವಿಗೆ ಹೋಗುತ್ತೆ, ಒಬ್ಬರು ಹೇಳಿದ್ರೆ ಯಾರಿಗೂ ಕಿವಿಗೆ ಹೋಗ್ತಲ್ಲ. ಈಗ ನಾನೊಬ್ಳು ಮಾಡೋದ್ರಿಂದ ನಾನೊಬ್ಳೇನೋ ಒಂದು ಬಡವರು, ನನ್ನ ವಾಯ್ಸ್ ಯಾರಿಗೂ ಕೇಳಿಸಲ್ಲ ಸರ್. 10 ಜನ ಸೇರ್ಕೊಂಡು ಕೂಗಿದ್ರೆ ಕೇಳಿಸುತ್ತೆ. ಹಾಗಾಗಿ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಎಲ್ಲರ ಹತ್ರನೂ. ಇನ್ನೂ ನನಗೆ ಸಪೋರ್ಟಿಗೆ ಒಬ್ಬೊಬ್ಬರೇ ಮಾಡ್ತಾ ಇದ್ದಾರೆ, ಒಟ್ಟು ಯಾರೂ ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಕೊಡಬೇಕು ಅನ್ನೋದು ಇನ್ನೂ ಮನಸ್ಸಲ್ಲಿ ಬಂದಿಲ್ಲ. ಏನಂದರೆ ಸುಮಾರು ಜನಕ್ಕೆ ಕೇಳಿದ್ದೀನಿ, ಅವ್ರು ಆಶ್ವಾಸನೆ ಕೊಡ್ತಾರೆ, ಕೊಟ್ಟಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಹೇಳ್ತಾ ಇದ್ದಾರೆ ಕೊಡ್ತೀವಿ ಅಂತ ಹೇಳ್ತಾರೆ,
ಆದ್ರೆ ಕೊಟ್ಟಿಲ್ವಂತೆ. ಆದ್ರೆ ನಮ್ಮ ವಿಷಯದಲ್ಲಿ ಆ ತರ ಮಾಡಬೇಡಿ, ನಾವು ತುಂಬಾ ಬಡವರು. ಇವಾಗ ಅವ್ರ ಅಪ್ಪಾಜಿನೂ ತೀರೋಗಿದ್ದಾರೆ ಅಂತ ನಾವು ಊರಲ್ಲಿ ಜಮೀನಾಗ್ಲಿ ಏನೇ ಆಗ್ಲಿ ಆಸ್ತಿವಂತರಲ್ಲ ನಾವು. ಇವಾಗ ಮಕ್ಕಳು ಎಜುಕೇಶನ್ ನಡೀತಾ ಇದೆ. ಇವಾಗ ನಾನು ಅವ್ರಿಗೆ ಒಂದು ಬಾಡಿಗೆ ಮನೇಲಿ ಇರೋದ್ರಿಂದ ನಾನು ಒಬ್ಳು ದುಡಿದ್ರೆ 10,000 ಕೊಡ್ಬೋದು ಅಲ್ವಾ. ಅದನ್ನ ನಾನು ಬಾಡಿಗೆ ಕಟ್ಬಿಟ್ರೆ ಮಕ್ಳಿಗೆ ಎಜುಕೇಶನ್ ತೊಂದರೆ ಆಗುತ್ತೆ. ಅವು ಕೆಲಸ ಬಿಟ್ಬಿಟ್ರೆ ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಯಾವ್ದು ರೀತಿನಲ್ಲಿ ಎಜುಕೇಶನ್ಗಾದ್ರೂ ಹೆಲ್ಪ್ ಮಾಡಿ, ಇಲ್ಲ ಅಂದ್ರೆ ಒಂದು ನಮ್ಗಾದ್ರೂ ಒಂದು ಕೆಲಸ ಕೊಡ್ಸಿದ್ರೆ ಏನಾದ್ರೂ ಅದ್ರ ಪ್ರಕಾರ ಗೌರ್ಮೆಂಟಲ್ಲಿ ಕೆಲಸ ಕೊಟ್ಟರೆ ಅದರಿಂದ ಮಕ್ಕಳು ಜೀವನ ನಡೆಯುತ್ತೆ ಓದ್ಸಕ್ಕೆ. ಇಲ್ಲ ಓದೋದಕ್ಕಾದ್ರೂ ಹೆಲ್ಪ್ ಮಾಡ್ತೀನಿ ಅಂದರೆ ಅದಾದರೂ ಓಕೆ. ಏನಾದರೂ ಒಂದು ಮಾಡಿ ಸುಮ್ಮನೆ ಕೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಡಿ, ಕೈ ಜೋಡಿಸಿ ನಮಗೆ ಅಂತ ಕೇಳಿ. ಸರ್ LIC ಬಗ್ಗೆ ಏನಿಲ್ಲ, ಗಾಡಿಗೆ ಇನ್ಸೂರೆನ್ಸ್ ಇದೆ ಸರ್. ವೈಯಕ್ತಿಕವಾಗಿ ನಿಮ್ಮ ಮನೆಯವರಿಗೆ ಇಲ್ಲ ಸರ್, ಇಲ್ಲ ಸರ್, ಏನು ನೋಡಿ ಸ್ನೇಹಿತರೆ, ಯಾಕೆಂದ್ರೆ ನಮ್ಮ ಚಾಲಕ ವರ್ಗ ಎಷ್ಟು ಒಂದು ನೆಗ್ಲಿಜೆನ್ಸ್ ಇದೆ ಅಂತಂದ್ರೆ, ಸೊ ಯಾಕೆಂದ್ರೆ ಇವ್ರನ್ನ ನಾನು ಬಿಂಬಿಸಿ ನಾನು ಮಾತಾಡ್ತಾ ಇಲ್ಲ. ಇವತ್ತು ನಮ್ಮ ಎಷ್ಟೋ ಚಾಲಕರು ಸೊ ದಿನನಿತ್ಯ ದುಡಿಮೆ ನಾರ್ಮಲ್ ಆಗಿ ನಾವು ಒಂದು ಟೀ ಸಿಗರೇಟ್ ಮತ್ತೊಂದಕ್ಕೆ 150ರಿಂದ 200 ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಸೊ ಇನ್ಸೂರೆನ್ಸ್ ಯಾವುದೇ ಇರಲಿ ನಮ್ಮ ಫ್ಯಾಮಿಲಿಗೆ ಮೊದಲು ಸೇಫ್ಟಿ ಮಾಡಿ 10 ರೂಪಾಯಿ ಇನ್ಸೂರೆನ್ಸ್ ಆಗಲಿ ಅದರದ್ದೇ ಆದಂತ ಒಂದು ಸೌಲಭ್ಯಗಳಿರುತ್ತೆ. ಯಾಕಂದ್ರೆ ಇವ್ರು ಹೇಳ್ತಾ ಇದ್ದಾಗ ಇವ್ರದೇ ಅಂತಲ್ಲ. ಸೊ ಮೊನ್ನೆ ಒಂದು ಹೋದ ವರ್ಷ ಬೆಂಗಳೂರು ಸಾರಥಿ ಸೇನೆಗೆ ಒಬ್ರು ನರೇಂದ್ರಣ್ಣ ಅಂತ ಇದ್ರೆ ಅವರು 1 ರೂಪಾಯಿ ಇನ್ಸೂರೆನ್ಸ್ ಮಾಡಿದ್ರು. ಎಷ್ಟೋ ಜನ ನಮ್ಮ ಚಾಲಕರು 1000 ರೂಪಾಯಿ ದುಡಿತಾ ಇರ್ತಾರೆ, 10 ರೂಪಾಯಿ ನಮ್ಮ ಫ್ಯಾಮಿಲಿಗೆ ಎತ್ತಿರ್ಬೇಕು ಅಂದಾಗ ಹಿಂದೆ ಮುಂದೆ ತೊಳಿತಾರೆ. ಇದೊಂದು ಪ್ರಶ್ನೆ ನನ್ಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಸೊ ದಯಮಾಡಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಏನ್ ಚಾಲಕರಿಗೆ ಅಂತಂದ್ರೆ, ಇನ್ಸೂರೆನ್ಸ್ ನೀವು ಯಾವ್ದಾದ್ರು ಮಾಡಿ ಮೊದಲು ಫ್ಯಾಮಿಲಿಗೆ ಸೇಫ್ಟಿ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಚಾಲಕ ವರ್ಗ ದುಡಿತಕ್ಕಂಥ ವರ್ಗ ಸೇಫ್ಟಿ ಇಲ್ಲ, ಆದ್ರೂ ನಮ್ಮ ಜೀವನ ನಡೆಸಕ್ಕೆ ನಾವು ಮಾಡ್ಲೇಬೇಕು. ಸೊ ಹಂಗಾಗಿ ಸೊ ಪ್ರತಿಯೊಬ್ಬರಿಗೆ ಯಾಕೆ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಯಾಕಂದ್ರೆ ಇವತ್ತು ನಾನು ಅದನ್ನ ಹೇಳ್ತೀನಿ ಸರ್. ಯಾಕೆಂದ್ರೆ ವಾಸ್ತವಾಂಶ ಇವರೇ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ನಮ್ಮ ಯಜಮಾನ್ರಿಗೂ ಬುದ್ಧಿ ಇಲ್ಲ. ಅಟ್ಲೀಸ್ಟ್ ಒಂದು 4,000 ಸೋಮಶೇಖರ್ ಸರ್ ಹೇಳಿದ್ರು 4,500 ಕಟ್ಟಿದ್ರೆ ನಮ್ಗೆ ಹೇಳಿ ಕಟ್ಟಬೇಕು ಅಂತಾನೆ ಏನಿಲ್ಲ, ಅವ್ರ ಫ್ಯಾಮಿಲಿ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಚಾಲಕರಿಗೆ ಇವತ್ತು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಎಷ್ಟೋ ಕಡೆ ನಾನು ಸ್ವಂತ ದುಡ್ಡು ಹಾಕಿ ನಮ್ಮ ಚಾಲಕರಿಗೆ ನಾನು ಮಾಡ್ಕೊಟ್ಟಿದ್ದೀನಿ. ಮೊದ್ಲಿಂದ ಆ ಟೈಮ್ ಕ್ಯಾಶ್ ಇತ್ತು ನಡೀತೈತಿ, ಈಗ ನಾವು ಹಂಗೆ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಚಾಲಕರಿಗೆ ಇನ್ಸೂರೆನ್ಸ್ ಯಾವ್ದಾದ್ರು ಮಾಡಿ, ಬಟ್ ಮೊದಲು ಫ್ಯಾಮಿಲಿಗೆ, ಯಾಕಂದ್ರೆ ನೀವು ದುಡಿತಕ್ಕಂಥ 10 ರೂಪಾಯಿ 1 ರೂಪಾಯಿ ಆದ್ರೂ ನಿಮ್ಮ ಫ್ಯಾಮಿಲಿಗೆ ಸೇಫ್ಟಿ ಮಾಡಿ. ಸೊ ಹಂಗಾಗಿ ಯಾಕಂದ್ರೆ ಪ್ರತಿಯೊಬ್ಬರಿಗೆ ಹೇಳೋ ವಿಚಾರ, ಯಾಕೆಂದ್ರೆ ವಾಸ್ತವಾಂಶ ನೋಡ್ತಾ ಇದ್ದೀವಿ. ಈಗ ಅವ್ರು ಹೇಳ್ತಾ ಇದ್ದಾರೆ ನಾವು ಕೆಲ್ಸಕ್ಕೆ ಹೋದ್ರೆ ಗೊತ್ತು. ಇವತ್ತು ಒಬ್ಬ ಆಟೋ ಚಾಲಕ ಇರ್ಬೋದು, ಕ್ಯಾಬ್ ಚಾಲಕ ಇರ್ಬೋದು, ಏನೇ ಇರ್ಬೋದು, ಯಾಕೆಂದ್ರೆ ಒಂದು ಡೌನ್ ಪೇಮೆಂಟ್ ಗಾಡಿ ತಗೊಂತಾರೆ, ಒಂದು EMI ಕಟ್ತಾರೆ, ಮನಿ ರೇಷನ್ ತಂದಾಕ್ತಾರೆ, ಬಾಡಿಗೆ, ಇಷ್ಟೆಲ್ಲಾನು ಒಂದೇ ಒಂದು ಗಾಡಿನ ಮೇಂಟೈನ್ ಮಾಡ್ಬೇಕು. ಅದರಲ್ಲೂ ಕೆಲವೊಂದು ಆನ್ಲೈನ್ ದರಿದ್ರಗಳು ಬಂದು ಕರೆಕ್ಟಾಗಿ ಬಾಡಿಗೆಗಳು ಸಿಗ್ತಾ ಇಲ್ಲ. ಸೊ ಇಂಥ ಟೈಮಲ್ಲಿ ಚಾಲಕರಿಗೆ, ಯಾಕೆಂದ್ರೆ ಅಷ್ಟು ಕ್ರಿಟಿಕಲ್ ಇದೆ, ಅದ್ರಾಗೂ ನಮ್ಮ ಚಾಲಕರನ್ನೇ ಹೊಡೆದು ತಿಂತಕ್ಕಂಥವ್ರನ್ನೇ ಭಾಳ ಆಗ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ನಮ್ಮ ಈ ಕ್ಯಾಬ್ ಓಡಿಸೋರು ಇರ್ಬೋದು, ಯಾಕೆಂದ್ರೆ ಅವರು ಒಂದು ಈ ಓಲಾ ಊಬರ್ ಕೆಲವೊಂದು ಕರೆಕ್ಟಾಗಿ ಡ್ಯೂಟಿಗಳು ಸಿಗ್ತಾ ಇಲ್ಲ. ಎಷ್ಟೋ ಲಾಂಗ್ ಒಂದು ರೂಟ್ ಬರ್ತಾರೆ, 500-600 ರೂಪಾಯಿ ಬರ್ತಾರೆ, 15ರಿಂದ 20 ಲಕ್ಷ ಗಾಡಿ ಬಂಡವಾಳ ಆಗಿರ್ತಾರೆ. ಯಾಕೆಂದ್ರೆ ಇವತ್ತು ದಿನ ನಮ್ಮ ಒಂದು ಚಾಲಕರು ಜೀವನ ಮಾಡ್ತಕ್ಕಂಥ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಸೊ ಅಂತದ್ರಲ್ಲಿ ಕೆಲವೊಂದು ಈ ತರ ಇನ್ಸಿಡೆಂಟ್ಗಳು ನಡೆದಾಗ ನಮ್ಗೆ ಆದಂತ ಒಂದು ಬರುವ ಸೇಫ್ಟಿ ಇಲ್ಲ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈಗ ಅವ್ರಿಗೆ ಓದ್ತಕ್ಕಂಥ ಮಕ್ಳಿದ್ದಾರೆ, ಈಗ ಮದುವೆ ಮಾಡ್ಬೇಕು, ಮತ್ತೊಂದು ಸುಮಾರು ಜವಾಬ್ದಾರಿಗಳು ಇರ್ತವೆ. ಸೊ ಈಗ ಒಬ್ರು ಲೇಡಿ ಎಷ್ಟು ಮಾಡ್ಬೋದು ಹೇಳಿ. ಸೊ ಹಂಗಾಗಿ ಸೊ ಪ್ರತಿಯೊಬ್ಬ ಚಾಲಕರಿಗೆ ಏನು ಅಂದ್ರೆ, ನೀವು ಯಾವ್ದಾದ್ರು ಇನ್ಸೂರೆನ್ಸ್ ಮಾಡ್ಕೊಳ್ಳಿ. ನನ್ನ SBI ಮಾಡ್ಬೇಕು ಅಂತ ಏನಿಲ್ಲ, ನೀವು ಯಾವ್ದಾದ್ರು ಮಾಡ್ಕೊಳ್ಳಿ. ಸೊ ಕರೆಕ್ಟ್ ಆಗಿ ನಮ್ಮ ಫ್ಯಾಮಿಲಿಗೆ ಸೇಫ್ಟಿ ಮಾಡಿ ಸರ್. ಮೊದಲನೇದಾಗಿ ನಮ್ಮ ಚಾಲಕರ ಹತ್ರ ರಿಕ್ವೆಸ್ಟ್ ಮಾಡಿ ಹೇಳೋದನ್ನು ಸೇಫ್ಟಿ ಮಾಡಿ. ಯಾಕೆಂದ್ರೆ ಸೊ ಇವತ್ತು ನೋಡಿ ಈ ವಾಸ್ತವಾಂಶ ನೋಡಿದಾಗ, ಯಾಕೆಂದ್ರೆ ನಮ್ಮ ಏನೇ ಬಂಧು ಬಳಗ ಇರ್ಬೋದು, ಏನೇ ಫ್ರೆಂಡ್ಶಿಪ್ ಸರ್ಕಲ್ ಏನೇ ಇರ್ಬೋದು, ಒಂದು ಸ್ವಲ್ಪ ದಿನವರೆಗೂ ನಾರ್ಮಲ್ ಆಗಿ ಏನೋ ಇದು ಮಾಡ್ಬೋದು. ಹೇಗೇನು ಮತ್ತೆ ನಾವು ನಮ್ಮ ಒಂದು ಬದುಕನ್ನ ಕಟ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತದೆ. ಸೊ ನಮ್ಮದೇ ಆದಂತ ಒಂದು 10 ಲಕ್ಷ 20 ಲಕ್ಷ ದುಡ್ಡು ಬಂದಾಗ ಒಂದು ಸಿಂಪಲ್ ಆಗಿ ನಾರ್ಮಲ್ ಜೀವನ ಮಾಡ್ಬೋದು, ಮಕ್ಕಳು ಮದುವೆ ಓದಿಸ್ಬೋದು, ಮತ್ತೊಂದು ಏನೋ ಮಾಡ್ಬೋದು. ಸೊ ಹಂಗಾಗಿ ಪ್ರತಿಯೊಬ್ರು ಸೊ ನಮ್ಮ ಚಾಲಕರಿಗೆ ಇವತ್ತು ಅಷ್ಟೇ ಹಗಲು ರಾತ್ರಿ ನಮ್ಮ ಸೇವೆ ಮತ್ತೆ ನಮ್ಮ ಸಪೋರ್ಟು ಚಾಲಕವರ್ಗಕ್ಕೆ ನಾವು ಬದುಕಿರೋವರೆಗೂ ಇದ್ದೇ ಇರುತ್ತೆ. ನೀವು ಸಂಘಟನೆಗಾಗಿರ್ಲಿ, ಸಂಘಟನೆ ಹೊರತಾಗಿ ನಮ್ಮ ಚಾಲಕರ ಮೇಲೆ ಎಲ್ಲ ಒಂದೇ. ಯಾಕೆಂದ್ರೆ ಚಾಲಕರು ಬೀಳ್ತಕ್ಕಂಥ ಕಷ್ಟ ಯಾರು ಬೀಳಕ್ಕಾಗಲ್ಲ. ಇವತ್ತು ಎಷ್ಟೋ ಜನ ಡೇ ಅಂಡ್ ನೈಟ್ ಡ್ಯೂಟಿ ಮಾಡ್ತಾ ಇದ್ದಾರೆ, ಅವ್ರ ಕಷ್ಟ ನಮಗೆ ಗೊತ್ತು. ಸೊ ಹಂಗಾಗಿ ಸೊ ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡಿ ಹೇಳೋದೇನಂದ್ರೆ, ನಮ್ಮದು ಸೇಫ್ಟಿ ಮಾಡ್ಕೊಳ್ಳಿ ಸರ್. ನಿಮ್ಮ ಫ್ಯಾಮಿಲಿ ಮೇನ್ ಒಂದು ಭದ್ರಪಡಿಸ್ಕೊಳ್ಳಿ. ಯಾಕೆಂದ್ರೆ ಯಾರ್ದು ಹೆಂಗೆ ಅಂತ ಹೇಳಿಕ್ಕಾಗಲ್ಲ. ಯಾಕೆಂದ್ರೆ ಈಗ ಅವ್ರಿಗೆ ಇನ್ಸಿಡೆಂಟ್ ಆಗ್ತೈತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಂಗ್ ಬೇಕಾಗ್ಬೋದು, ನಮ್ಮ ಟೈಮ್ ಸರಿ ಇಲ್ಲ. ಸೊ ಹಂಗಾಗಿ ಸೊ ಈ 2 ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೇನ್ ನಮ್ಮ ಚಾಲಕ ವರ್ಗ ಉಳಿಬೇಕು ಸರ್. ನನ್ನ ಉದ್ದೇಶ ಅಷ್ಟೇ. ಅದು ಯಾರೇ ಆಗಿರ್ಲಿ, ಅವ್ರು ಎಂತ ದೊಡ್ಡ ವ್ಯಕ್ತಿ ಇರಲಿ, ಯಾರನ್ನಾಗಿರ್ಲಿ, ನಮ್ಮ ಚಾಲಕವರ್ಗೂ ನಾವು ಬೆಲೆ ಕೊಡಬೇಕು. ಯಾಕೆಂದ್ರೆ ಅವರಿಂದನೇ ಇವತ್ತು ನಮ್ಮ ಸರ್ಕಾರ ನಾವು ಎಲ್ಲ ಇರೋದು. ನಮ್ಮ ಚಾಲಕವ್ರಿಗೆ ಇವತ್ತು ನಮ್ಮ ಶಕ್ತಿ ಮೀರಿ ಏನಾಗುತ್ತೋ ಒಂದು ಎಲ್ಲಾ ರೀತಿಯಿಂದನೇ ಇರ್ಬೋದು ನಮ್ಮ ಸೇವೆ ಮಾಡ್ಲಿಕ್ಕೆ. ನಾನು ಇವತ್ತು 13,000 ಜನ ಚಾಲಕರಿಗೆ ನಾನು ಸೇವೆ ಕೊಡ್ತಾ ಬಂದಿದ್ದೀನಿ.
ನಮ್ಮ ಕರ್ನಾಟಕ ಇರ್ಬೋದು, ತಮಿಳುನಾಡು, ಕೇರಳ, ಡೆಲ್ಲಿವರೆಗೂ ನಮ್ಮ ಚಾಲಕರು ನಾನು ಸೇವೆ ಕೊಡ್ತಾ ಬಂದಿದ್ದೀನಿ. ನಾವು ಯಾಕೆಂದರೆ ಲೈವ್ ವಿಡಿಯೋ ನಾನು ಜಾಸ್ತಿ ಎಲ್ಲೂ ಮಾಡಲ್ಲ. ಇದು ನಾನು ಏನಕ್ಕೆ ಪರ್ಪಸ್ಫುಲಿ ಲೈವ್ ವಿಡಿಯೋ ಮಾಡಿದ್ದೀನಿ ಅಂದರೆ ಸೇಫ್ಟಿ ದಯಮಾಡಿ ಮಾಡ್ಕೊಳ್ಳಿ. 10 ರೂಪಾಯಿ ಆಗಲಿ ಸೇಫ್ಟಿ ಮಾಡಿ ನಮ್ಮ ಫ್ಯಾಮಿಲಿಗಳಿಗೆ. ಯಾಕೆಂದರೆ ಇವರೇ ಹೇಳ್ತಾ ಇದ್ದಾರೆ ಇವತ್ತು ಅಟ್ಲೀಸ್ಟ್ ಒಂದು ಪೋಸ್ಟ್ ಆಫೀಸ್ದು ಇಲ್ಲ ಬೇಡ, ನಮ್ಮ ಬ್ಯಾಂಕಲ್ಲಿ 12 ರೂಪಾಯಿ ಇನ್ಸೂರೆನ್ಸ್ ಮಾಡಿದ್ರು ಅಟ್ಲೀಸ್ಟ್ ಒಂದು 2-3 ಲಕ್ಷ ದುಡ್ಡು ಬರೋದು. ಬಟ್ ಏನು ಮಾಡಿಲ್ಲ ನಾನು, ಡೈಲಿ 500,000 ರೂಪಾಯಿ ದುಡಿತಾ ಇರ್ತಾರೆ, 20 ರೂಪಾಯಿ ಮಕ ನೋಡಿರ್ತಾರೆ. ಇವತ್ತು ಇನ್ಸಿಡೆಂಟ್ ಆದಾಗ ತುಂಬ ಕಷ್ಟ ಆಗ್ಬಿಡ್ತದೆ. ಸೊ ಹಂಗಾಗಿ ತಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಯಾಕೆಂದರೆ ನಮ್ಮೆಲ್ಲ ಚಾಲಕರು ದುಡಿಮೆ ಚೆನ್ನಾಗಾಗಲಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಯಾಕೆಂದರೆ ಕೆಲವೊಂದು ವಿದ್ಯಮಾನಗಳು ನೋಡ್ತಾ ಇದ್ದಾಗ ನಮ್ಮ ಚಾಲಕರ ಸ್ಥಿತಿ ಎಲ್ಲಿಗೆ ಹೋಗುತ್ತೋ ಅಂತ ನಮಗೆ ಒಂಥರ ಬೇಜಾರಾಗ್ತದೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ತಮಗೆ ಏನೇ ಸಹಾಯ ಬೇಕಿದ್ರು ಯಾವುದೇ ಚಾಲಕರು ಸೊ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನೀವು ಯಾವುದೇ ಜಾಗದಾಗಿರಲಿ, ನೀವು ಇನ್ಸೂರೆನ್ಸೇ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಕಡೆಯಿಂದ ಏನೇ ಸಹಾಯ ಬೇಕು, ಏನೇ ನಿಮ್ಮ ಕಷ್ಟ ಸುಖ, ನಮ್ಗೇನೇ ಸುಖ ಕರೆದಿದ್ರು ಪರವಾಗಿಲ್ಲ, ಕಷ್ಟ ನಿಮ್ಗೆ ಏನೇ ಇದ್ರು ಸೊ ದಯಮಾಡಿ ಹೇಳಿ. ನಮ್ಮ ಶಕ್ತಿ ಮೀರಿ ನನ್ನ ಕೈಲಿ ಏನಾಗುತ್ತೋ ನಮ್ಮ ಚಾಲಕ ಕುಟುಂಬ ನಾನು ಗಂಟಾಗೋಷ್ಠವಾಗಿ ನಾನು ಮಾಡೇ ಮಾಡ್ತೀನಿ. ಇದು ನಮ್ಮ ಸ್ವಇಚ್ಛೆಯಿಂದ ನಾನು ಮಾಡ್ತಕ್ಕಂಥದ್ದು. ನನ್ಗೆ ಯಾರು 1 ರೂಪಾಯಿ ಯಾರು ಕೊಡೋದು ಬೇಕಾಗಿಲ್ಲ, ನಮ್ಗೆ ಯಾರು ನೆರವು ಬೇಡ. ಸೊ ನನಗೆ ಆ ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ, ನಂಗೆ ಅಷ್ಟೇ ಸಾಕು. ನಮ್ಮ ಚಾಲಕ ವರ್ಗಕ್ಕೆ ನಾನು ಬದುಕಿರೋವರೆಗೂ ನಾನು ಸೇವೆ ಮಾಡ್ತೀನಿ. ಸೊ ದಯಮಾಡಿ ಮೇಡಮ್ ಇಲ್ಲ ಸರ್, ಅದೇ ನೀವು ಹೇಳ್ದಂಗೆ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ. ಏನಾದ್ರೂ ಈ ತರ ಸೋಮಶೇಖರ್ ಸರ್ ಹೇಳಿದ್ರು 4,300 ರೂಪಾಯಿ ಕಟ್ಟಿದ್ರೆ ಇವತ್ತು 49 ಲಕ್ಷ ಬಂದಿರೋದು ಅಂತ ನೋಡಿ. ಅವ್ರಿಷ್ಟು ಯಾಕೆಂದ್ರೆ ಈಗ ಆ ಒಂದು ಯೋಜನೆ ಇದೆ. ಯಾಕೆಂದ್ರೆ ನಾನು ಅವ್ರ ಹತ್ರ ಸೋಮಶೇಖರ್ ಹತ್ರ ನಾನು ಡಿಸ್ಕಷನ್ ಮಾಡಿದ್ದೆ ಆಫೀಸ್ಗೆ ಹೋಗಿ. ಆ ಒಂದು ಯೋಜನೆ ಇತ್ತು. ಅಟ್ಲೀಸ್ಟ್ ಇನ್ ಕೇಸ್ ಮಾಡಿದಿದ್ರೆ ಇವತ್ತು ಒಂದು 50 ಲಕ್ಷ ಅವ್ರಿಗೆ ಒಂದು ಬೆನ್ನೆಲುಬು ಆಗ್ಬೋದು. ನಾವು ಬರೀ ಚಿಕ್ಕದ್ರಲ್ಲೇ ಎಡೋಗ್ಬಿಡ್ತೀವಿ, ನಾವು ನಾಳೆ ದಿನ ದೊಡ್ಡ ದೂರ ಅಂತ ಎದುರಿಸ್ಬೇಕಾಗುತ್ತೆ. ಸೊ ಹಂಗಾಗಿ ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ಯಾಕೆಂದ್ರೆ ನಾನು ಇನ್ಸೂರೆನ್ಸ್ ಮಾರ್ಕೆಟಿಂಗ್ ಮಾಡಬೇಕು ಇದು ಮಾಡಿ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಯಾಕೆಂದ್ರೆ ನಾನು ಇವತ್ತು ಆಗ್ಲೂ ಯಾವುದೇ ಜಾಗದಾಗ ಇದ್ರು ನಮ್ಮ ಚಾಲಕರೇ ನಾನು ಹೊಸ ಸೌಲಭ್ಯ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಯಾಕೆಂದ್ರೆ ಲೈವ್ ವಿಡಿಯೋ ಮಾಡೋದ್ರಿಂದ ನಮ್ಮ ವೃತ್ತಿಗೆ ತೊಂದರೆ ಆಗ್ಬಿಡುತ್ತೆ ಅಂತ ನಾನು ಮಾಡ್ತಿರ್ಲಿಲ್ಲ. ಬಟ್ ಇದನ್ನು ಯಾಕೆ ನಾನು ಮಾಡ್ತೀನಿ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಸೇಫ್ಟಿ ಮಾಡ್ಕೊಳ್ಳಿ ಸರ್. ಯಾಕೆಂದ್ರೆ ನಮ್ಮ ಕಡೆಯಿಂದ 10,000 ಸೌಲಭ್ಯ ನಾನು ಮಾಡಬೇಕು. ಯಾಕೆಂದ್ರೆ ನಿಮ್ಮದೇ ಆದಂತ ನಾನು ಪ್ಲಾಟ್ಫಾರ್ಮ್ ನಾನು ರೆಡಿ ಮಾಡಿದ್ದೀನಿ 2-3 ವರ್ಷದಿಂದ. ಯಾಕೆಂದ್ರೆ ನಾವು ಯಾರು ರೆಸ್ಪಾನ್ಸಿಬಲ್ ಫ್ಯಾಮಿಲಿಗಳು ಇರ್ತಾವೆ ನೋಡಿ, ಅಂಥವ್ರಿಗೆ 1 ರೂಪಾಯಿ ತಗೊಳ್ಳೋದಿಲ್ಲ. ನಾನು ಕೆಲವೊಂದು ಸೌಲಭ್ಯ ನಾನು ಇವತ್ತು ಸ್ವಇಚ್ಛೆಯಾಗಿ ನಾನು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಬಳಸ್ಕೊಳ್ಳಿ. ನಿಮ್ಗೆ ಏನೇ ಇದ್ರು ನನ್ನ ನಂಬರ್ ನಾನು ಹಾಕಿದೆ. ಈಗ ಮತ್ತೆ ಇವ್ರದ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ನಾನು ಮತ್ತೊಮ್ಮೆ ಸೋಮಶೇಖರ್ ಸರ್ ಹಾಕಿದ್ದಾರೆ, ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರು ಅಟ್ಲೀಸ್ಟ್ ಮಾಡೋ ಮನ್ಸಿದ್ರೆ ದಯವಿಟ್ಟು ಅಕೌಂಟ್ ದುಡ್ಡು ಹಾಕೋದು, ಸೊ ಇನ್ ಕೇಸ್ ಏನೋ ಒಂದು ಹೆಲ್ಪ್ ಮಾಡಿ. ಸೊ ಪ್ರತಿಯೊಬ್ಬರಿಗೂ ನಮಸ್ಕಾರ. ಏನು ಹೇಳಿ ಅಷ್ಟೇ ಸರ್, ಎಲ್ಲ ಸೇಫ್ಟಿ ಮಾಡ್ಕೊಳ್ಳಿ. ನೀವು ಹೇಳಿದ್ನೇ ಹೇಳೋದು, ಅದನ್ನೇ ಒಂದು ಸ್ವಲ್ಪ ನಮಗೆ ಗೊತ್ತಿಲ್ಲದೆ ಇರಲಿ, ಒಂದು ಏನಾದರೂ LIC ಆ ಥರ ಮಾಡಿಕೊಂಡು ಇಂಥ ಟೈಮಲ್ಲಿ ಒಂಚೂರು ಹೆಲ್ಪ್ ಆಗಲಿ ಮಕ್ಕಳಿಗೆ. ನಮ್ಮನೆಯವ್ರ ಥರ ಅವರು ಆಟೋದವ್ರು ಯಾರು ದುಡ್ಕೋದು ಬೇಡ ಅಂತ ನೋಡಿ. ಯಾಕೆಂದ್ರೆ ನಾವು ಬುಡಕ್ ಬೆಂಕಿ ಬಿದ್ದಾಗ ಗೊತ್ತಾಗುತ್ತೆ ಅಂತ. ಯಾಕಂದ್ರೆ ನೋಡಿ, ಈಗ ಅವ್ರಿಗೆ ಎಷ್ಟು ಹಿಂಸೆ ಆಗ್ತಾ ಐತೆ ಅಂದ್ರೆ, ಒಬ್ಬ ದುಡಿತಕ್ಕಂಥ ವ್ಯಕ್ತಿ ಇಲ್ದಾಗ ಮನೆಯದು ಸಿಚುವೇಶನ್ ತುಂಬಾ ಕಷ್ಟ ಇರ್ತದೆ. ಯಾಕಂದ್ರೆ ನಾವೊಬ್ರು ಫ್ಯಾಮಿಲಿ ಮ್ಯಾನ್ ಆಗಿ ನಾವು ಹೇಳ್ತಾ ಇದ್ದೀವಿ, ತುಂಬಾ ಕಷ್ಟ ಇದೆ ಇವತ್ತು. ಎಸ್ಪೆಷಲಿ ಚಾಲಕರ ಜೀವನ ಅಂತೂ ತುಂಬಾ ಕಷ್ಟ ಇದೆ ಇವತ್ತು. ಸೊ ಹಂಗಾಗಿ ದಯಮಾಡಿ ಹೇಳ್ತೀನಿ, ಪ್ರತಿಯೊಬ್ಬರು ಮೊದಲು ಸುರಕ್ಷತೆ ದಯವಿಟ್ಟು ಆದ್ಯತೆ ಕೊಡಿ ಸರ್. ಆಮೇಲೆ ನಿಮ್ದು ಏನಿದ್ರು ಮಾಡ್ಕೊಳ್ಳಿ. ನೀವು ಅಷ್ಟೇ ಲಕ್ಷ ಇಷ್ಟೇ ಸಾವಿರ ಕಟ್ಟಬೇಕು ಅಂತೀನಲ್ಲ. ಎಲ್ಲ ಇನ್ಸೂರೆನ್ಸ್ ಕಂಪ್ನಿಯಿಂದ ನಾನಾ ಥರ ಯೋಜನೆಗಳಿದ್ದಾವೆ. ನಿಮ್ಗೆ ಆಸಕ್ತಿ ಯಾವುದೈತೋ ಅದನ್ನೇ ಮಾಡಿ. ಯಾಕೆಂದ್ರೆ ಪರ್ಟಿಕ್ಯುಲರ್ ಇವ್ರನ್ನೇ ಮಾಡಬೇಕು ಅಂತಿಲ್ಲ. ನಿಮ್ಗೆ ಒಳಿತಾಗಂಥದ್ದು ಏನೈತೆ ಮೊದಲು ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿಗೆ 10 ರೂಪಾಯಿ ದುಡಿತೆ 1 ರೂಪಾಯಿ ಆದರೂ ದಯಮಾಡಿ ಸ್ವಲ್ಪ ಸೇಫ್ಟಿಗೆ ಅಂತ ಇರ್ತೀವಿ ಅಂತೇಳಿ. ಸೊ ತಮ್ಮಲ್ಲಿ ನಾನು ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಸರ್ ನಮ್ಮ ಚಾಲಕ ವರ್ಗಕ್ಕೆ ಒಳಿತಾಗಲಿ ಅಂತಲೇ ಸೊ ಇವತ್ತು ಇರೋದು. ನಮ್ಮ ಚಾಲಕ ವರ್ಗಕ್ಕೆ ನಾವಿರೋವರೆಗೂ ಒಂದು ಅತಿರಥವಾಗಿ ನಾನು ಸೇವೆ ಮಾಡಬೇಕು ಅಂತ ನಾನು ಬಂದಿದ್ದೀನಿ. ಆಲ್ರೆಡಿ 9 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಎಲ್ಲೋ ಲೈವಲ್ಲಿ ಟೆಲಿಕಾಸ್ಟ್ ನಾನು ಮಾಡಲ್ಲ, ಯಾಕೆಂದರೆ ಸ್ವಲ್ಪ ನನಗೆ ಸಮಸ್ಯೆ ಆಗುತ್ತೆ ಅಂತೇಳಿ ನಾನು ನಂಬರ್ ಹಾಕಿದ್ದೀನಿ. ನೀವು ಯಾರನ್ನು ಏನೇ ಸೇವೆ ಕೇಳಿ 1 ರೂಪಾಯಿ ನನಗೆ ಕೊಡಬೇಡಿ. ನಾನು ನಿಮ್ಮ ಮನೆ ಬಾಗಿ ನಾನು ಸೇವೆ ತಲುಪಿಸ್ತಾ ಇದ್ದೀನಿ ಕೆಲವ್ರಿಗೆ, ಬಟ್ ಅದು ಗೊತ್ತಿಲ್ಲ. ಬಟ್ ಏನೇ ಬೇಕು ಅಂತಂದ್ರು ದಯಮಾಡಿ ಒಂದು ಕಾಲ್ ಮಾಡಿ. ನಮ್ಗೆ ಏನಾಗುತ್ತೋ ನಾನು ನಿಮಗೆ ಒಂದು ಸಹಾಯ ಮಾಡ್ತೀನಿ. ಯಾವುದೇ ಫ್ಯಾಮಿಲಿ ಇದ್ರು ಏನಿದ್ರು ಏನು ಸರಿ ಸರ್, ಆಯಿತು. ನಾನು ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬ ನಮ್ಮ ಚಾಲಕ ಬಂಧುಗಳಿಗೂ ಸೊ ನಮಸ್ಕಾರ ಸರ್. ಜಾಸ್ತಿ ಆಗ್ಬಿಡ್ತೀರಾ?